ಈಗಿದ್ಯಾ ಹೊಸ ಸಂಕಟ ಬಂತು ಅಣ್ಣ. ಅಣ್ಣ. ಹಾ ವೇಷಧಾರಿ ಕೃಷ್ಣ, ನೀನೇನ್ ಅನ್ಕೊಂಡೆ ನನ್ನಿಂದ ತಪ್ಪಿಸ್ಕೋಬಹುದು ಅಂತನಾ? ವೇಷಧಾರಿ ಕೃಷ್ಣ ಅಣ್ಣ, ನೀನ್ ಇದೇನು ಹೇಳ್ತಿದ್ಯಾ ಅಣ್ಣ? ನಾನಂತೂ ಅಣ್ಣ ನಿನ್ಗೇನಾಗಿದೆ ಅಣ್ಣ? ನೀನ್ ನನ್ ದೊಡ್ಡ ಅಣ್ಣ ತಾನೆ, ನೀನ್ ಯಾವಾಗ್ಲೂ ನನ್ನ ರಕ್ಷಣೆ ಮಾಡ್ಬೇಕು. ಈಗ ನನ್ ಕೃಷ್ಣನ್ ರಕ್ಷಣೆನೆ ಮಾಡ್ತಿರೋದು. ಹೇಳು, ಎಲ್ಲಿದ್ದಾನೆ ನನ್ ಕೃಷ್ಣ? ಅಣ್ಣ ಅಣ್ಣ, ನಾನೇ ನಿನ್ ಕೃಷ್ಣ ಅಣ್ಣ. ಇಂಥ ದೊಡ್ಡ ನಾಟಕನ? ಒಮ್ಮೆ ನೀನೇ ನಿಜವಾದ ಕೃಷ್ಣ ಆಗಿದ್ರೆ ಮತ್ತವನ್ ಯಾರು? ಮನೆಯಲ್ಲಿ ಬೆಣ್ಣೆ ತಿನ್ನೋಕೆ ಹಿಂದೆ ಮುಂದೆ ನೋಡ್ತಿದ್ದ. ಮನೆಲ್ಲ ಅಣ್ಣ, ನೀನ್ ಮರ್ತ್ಬಿಟ್ಯಾ? ನನ್ ದನಗಳು ಕರ್ಕೊಬರಕ್ ಹೋಗಿದ್ದೆ. ನನ್ ಮನೇಲಿರೋಕೆ ಸಾಧ್ಯ? ಅದೇ ನಾನು ಹೇಳ್ತಿರೋದು. ನನ್ ಕೃಷ್ಣ ಹಸುಗಳನ್ನ ಬಿಟ್ಟು ಮನೇಲಿರೋಕ್ ಹೇಗ್ ಸಾಧ್ಯ? ಅಣ್ಣಂಗೇನೋ ಭ್ರಮೆ ಆಗಿದೆ ಅನ್ಸುತ್ತೆ. ಆದ್ರೆ ಇವ್ನ್ ಭ್ರಮೆ ದೂರ ಮಾಡೋದ್ರಕ್ಕಿಂತ ಸುಲಭದ ಕೆಲ್ಸ ನಾನಿಲ್ಲಿಂದ ಓಡೋಗೋದು. ನಿನ್ಕೋ ವೇಷಧಾರಿ, ಈಗ ಎಲ್ಲೇ ಓಡ್ತಿದ್ಯಾ? ಗೊಲ್ಲ, ನನಗೆ ಕ್ಷಮಿಸ್ಬಿಡು. ಯಶೋದೆ ಅತ್ತೆ ದುಃಖ ನನಗೆ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಿನ್ನ ರೂಪನ ಧರಿಸ್ಬೇಕಾಯ್ತು. ಆದರೆ ಯಶೋದೆ ಅತ್ತೆಯ ಸಂತೋಷಕ್ಕೋಸ್ಕರ ನೀನು ಅಣ್ಣನ ನೋಡ್ತಾನ ತಡ್ಕೋತೀಯ ಅಲ್ವಾ ಗೊಲ್ಲ? ಅಲ್ವಾ ಗೊಲ್ಲ? ನೀವು ನನಗೆ ಸ್ನಾನ ಮಾಡಿಸುತ್ತಿರುವಿರೋ ಅಥವಾ ಮಣ್ಣು ಸುರಿಯುತ್ತಿರುವಿರೋ? ಮಣ್ಣು? ಇಲ್ಲಿ ನೋಡು, ಭಗವಂತ ಕಂಸನ ಕೋಪದ ಅರಿವಿದೆಯಲ್ಲ? ಭಗವಂತ, ನೀವಿದೇನು ಹೇಳುತ್ತಿದ್ದೀರಿ? ಈ ಮಣ್ಣು, ಆದ್ರೆ ಪಾತ್ರೆಯಲ್ಲಿ ಕೇವಲ ನೀರಷ್ಟೇ ಇದೆ. ವೇಷಧಾರಿ, ಒಂದು ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೋ. ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ನನ್ಗೆ ನಿನ್ ಸತ್ಯ ಏನು ಅಂತ ಗೊತ್ತಾಗೋ ತನಕ ನಾನ್ ನಿನ್ ಹಿಂದೆ ಬರೋದನ್ನ ನಿಲ್ಸೋದೇ ಇಲ್ಲ, ತಿಳ್ಕೊ. ಅಣ್ಣ, ನನ್ನ ಸ್ವಲ್ಪ ನಂಬಣ್ಣ. ನಾನು ವೇಷಧಾರಿನೂ ಅಲ್ಲ, ನಾನು ನಿನ್ನ ನಿಜವಾದ ಕೃಷ್ಣ. ಅಣ್ಣ, ನಿನ್ಗೆ ಅನ್ಸುತ್ತಾ ನಿನ್ ತಮ್ಮ ನಿನ್ಗೆ ಸುಳ್ಳು ಹೇಳ್ತಾನಂತ? ನನ್ ಕೃಷ್ಣ ಅಂತೂ ನನಗ್ ಸುಳ್ಳು ಹೇಳೋದೇ ಇಲ್ಲ. ಆದ್ರೆ ವೇಷ ಹಾಕೋರ್ ಬಗ್ಗೆ ನನಗ್ ನಂಬಿಕೆನೇ ಇಲ್ಲ. ಅವ್ರ ಮಾತುನು ಅವ್ರ ರೂಪದ ತರಾನೇ ಸುಳ್ಳಾಗಿರುತ್ತೆ. ಆದ್ರೆ ಅಣ್ಣ, ಯಾರೋ ಬೇರೆಯವರು ನಿನ್ನ ಈ ಗದೆ ಮೇಲೆ ಸುಳ್ಳು ಶಪಥ ಮಾಡಕ್ ಆಗೋದಿಲ್ಲ ಅಣ್ಣ. ನನ್ ಸಮಸ್ತ ದೇವತೆಗಳನ್ನ ಸಾಕ್ಷಿಯಾಗಿಟ್ಟು ನಿನ್ನ ಈ ಗದೆ ಮೇಲೆ ಶಪಥ ಮಾಡ್ತೀನಿ. ನಾನೇ ನಿನ್ ನಿಜವಾದ ಕೃಷ್ಣ ಅಣ್ಣ. ನನ್ ಗದೆ ಮೇಲೆ ಇಷ್ಟೊಂದ್ ಪ್ರೇಮ? ನನ್ ಬಿಟ್ರೆ ಅದು ಕೃಷ್ಣನಂಗ್ ಮಾತ್ರ ಇರೋದು. ಒಂದ್ ವೇಳೆ ನೀನೇ ಕೃಷ್ಣ ಆಗಿದ್ರೆ ಅಲ್ಲಿ ಹಸುಗಳ ಜೀವನ ಅಪಾಯದಲ್ಲಿ ಬಿಟ್ಟು ನೀನ್ ಹೇಗ್ ಮನೆಗ್ ಬರ್ತಿದ್ದೆ? ಅಣ್ಣ, ನನ್ ಮನೇಲಿ ಇರ್ಲಿಲ್ಲ. ಬದ್ಲಿಗೆ ನಾನ್ ಗೋಮಾತೆನ್ ಕಾಪಾಡೋಕೆ ಹಿರಣ್ಯಾಕ್ಷಪುರಕ್ಕೆ ಹೋಗಿದ್ದೆ. ಹಿರಣ್ಯಾಕ್ಷಪುರಿ? ಹಾ ಅಣ್ಣ, ಆ ವರಸುರ ಗೋಗಳನ್ನ ಕರ್ಕೊಂಡು ಹಿರಣ್ಯಾಕ್ಷಪುರಕ್ಕೆ ಹೋಗಿದ್ದ. ನೀನ್ ನನ್ ಜೊತೆಗ್ ಬರ್ಲೇ ಇಲ್ಲ. ಹಾಗಾಗಿ ಅವನ ಅಂತ್ಯನ ಸ್ವತಃ ನಾನೇ ಮಾಡ್ಬೇಕಾಯ್ತಣ್ಣ. ನೀನಿಲ್ದೆ ನಾನ್ ತುಂಬಾ ಕಷ್ಟ ಪಡ್ಬೇಕಾಯ್ತಣ್ಣ. ಆದ್ರೆ ನೀನ್ ಮಾತ್ರ ಇನ್ನೂ ನನ್ ಮೇಲೆ ಸಂದೇಹ ಪಡ್ತಿದ್ಯಾ. ನನಗ್ ಕ್ಷಮಿಸು ಕೃಷ್ಣ, ನಾನ್ ನಿನ್ನ ಗುರ್ತಿಸ್ಲೇ ಇಲ್ಲ. ಆದ್ರೆ ಕೃಷ್ಣ, ನೀನು ಹಸುಗಳನ್ನ ಕಾಪಾಡೋಕ್ ಹೋಗಿದ್ದೆ ಅನ್ನೋದಾದ್ರೆ ಮನೇಲೊಬ್ಬ ಕೃಷ್ಣ ಇದ್ದಾನಲ್ಲ, ಅವನ್ ಯಾರು? ಅಣ್ಣ, ಯಾರ್ ನನ್ ವೇಷ ಧರಿಸಿದ್ರು ಅವನ್ ಖಂಡಿತ ಕಂಸನ್ ರಾಕ್ಷಸರಿ. ಹೌದು ಅಣ್ಣ. ಹಾ ಅಣ್ಣ, ನಾನು ಹಸುರ ಕಾಡಲ್ಲಿ ಓಡೋಗೋದನ್ನ ನೋಡ್ದೆ.
ಅವನಂತೂ ನಿನ್ ಗದ್ದೆಗಿದ್ರೆ ಇಲ್ಲಿಂದ ಓಡೇ ಹೋದ. ಒಳ್ಳೇದಾಯ್ತು ಅವನು ಹೋಗಿದ್ದು, ಇಲ್ದಿದ್ರೆ ಅಣ್ಣ ಅವನ್ ನೋಡೋದ್ಮೇಲೆ ಅವನ್ ಬಗ್ಗೆ ಮತ್ತೆ ಯೋಚನೆ. ಹೋಗೋಣ ಅಣ್ಣ, ತುಂಬಾನೇ ಹಸುವಾಗ್ತಿದೆ ನನ್ಗೆ. ಹಾ ಕೃಷ್ಣ, ಆ ವೇಷಧಾರಿನ ಬೆನ್ನಟ್ಟಿ ಓಡ್ತಾ ಓಡ್ತಾ ನನ್ಗೂ ತುಂಬಾ ಹಸುವಾಗ್ತಿದೆ. ನಡಿ ರಾಧೆ, ನಡಿ ಕೃಷ್ಣ. ಇದರ ಅರ್ಥ ನನ್ನ ಅಸುರ ವರಾಹ ಅಸುರನು ಮಣ್ಣಾಗಿ ಹೋದ, ಅವನ ಉಸಿರು ನಿಂತು ಹೋಯಿತು. ನಾನು ಕೃಷ್ಣನನ್ನು ಹಿರಣ್ಯಾಕ್ಷಪುರಿಯಲ್ಲಿ ಬಂಧಿಸಿಡಲು ಹೇಳಿದ್ದೆ, ಒಂದು ದಿನವೂ ಬಂಧಿಸಲಾಗಲಿಲ್ಲ ಅವನನ್ನು. ಸ್ನಾನ ಮಾಡಿಸಿ, ಕಂಸನಾಮ ಸತ್ಯವೇ. ಭಗವಂತ, ಆ ವರಾಹಸುರ ಸತ್ತಿದ್ದಕ್ಕೆ ನನ್ನ ಮನಸ್ಸು ಹೆದರುತ್ತಿದೆ ಭಗವಂತ. ಇದರ ಅರ್ಥ ಏನೆಂದರೆ ಈಗ ಕೃಷ್ಣನ ಕೈ ನಿಮ್ಮೆಡೆಗೆ ಬರುತ್ತಿದೆ. ಭಗವಂತ, ನನಗೆ ನಿಮ್ಮ ಜೀವಕ್ಕೆ ಅಪಾಯ ಬರುತ್ತಿದೆ ಎನಿಸುತ್ತಿದೆ. ನನ್ನ ಮುಗ್ಧೆ ಅಸ್ತಿ, ಎಷ್ಟು ಚಿಂತೆ ಇದೆ ನಿನಗೆ ನನ್ನ ಪ್ರಾಣದ ಮೇಲೆ. ಆದರೆ ನೀನು ಚಿಂತಿಸಬೇಡ, ಇದು ಕೃಷ್ಣ ಮತ್ತು ಭಗವಂತ ಕಂಸನ ನಡುವಿನ ಮಹಾ ಸಂಗ್ರಾಮ. ಹೀಗೆ ಚಿಕ್ಕ ಪುಟ್ಟ ಸೈನಿಕರ ವೀರಗತಿಯಿಂದ ಯಾವ ವ್ಯತ್ಯಾಸವಾಗುವುದಿಲ್ಲ. ಸ್ನಾನ ಮಾಡಿಸಿ. ಧೇನುಕಾಸುರ ಏನು ಮಾಡುತ್ತಿದ್ದಾನೆ? ಧೇನುಕಾಸುರ, ಓಂ ಕಂಸಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಸ್ವಾಹಾ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಋಷಿಗಳೇ, ನಾನು ಬೇಡ ಅಂದಮೇಲೂ ನೀವೆಲ್ಲ ಅನುಷ್ಠಾನ ಮಾಡ್ತಾ ಇದ್ದೀರಾ. ಈಗ ನಿಮ್ಮೆಲ್ಲರ ಮೃತ್ಯು ನಿಶ್ಚಿತ. ನಿಮ್ ಪ್ರಾಣ ಉಳಿಸ್ಕೊಳ್ಳಿ, ಇಲ್ದಿದ್ರೆ ಇದೇನಕ್ಕೋಸ್ಕರ ನಮ್ಮನ್ನ ಜೀವಂತವಾಗಿ ಉಳಿಸಲ್ಲ. ಅಯ್ಯೋ ಕೃಷ್ಣ, ಈ ಸಲದ ಗೋ ಉತ್ಸವದ ಸಿದ್ಧತೆ ಹೇಗ್ ಮಾಡೋದು? ಗೆಳೆಯರೇ, ನಾನು ಈ ಸಾರಿ ಗೋ ಉತ್ಸವದ ಸಿದ್ಧತೆ ಜವಾಬ್ದಾರಿ ತಗೊಳ್ಳೋ ಸ್ಥಿತಿಲಿ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಈ ಜವಾಬ್ದಾರಿನ ತಗೋಬಹುದು. ಆದ್ರೆ ಕೃಷ್ಣ, ನಿಂಗೆ ಏನಾಗಿದೆ? ಯಾಕೆ ಹಿಂಗ್ ಕೂತಿದ್ಯಾ? ಗೆಳೆಯರಿ, ಇದೆಲ್ಲ ಅಣ್ಣನ್ ಭ್ರಮೆ ಹುಡ್ಕರಿ. ನಾನು ಆ ಪಾಪದ ರಾಕ್ಷಸದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅವನ್ಗೆ ಅಣ್ಣನ್ ಗದೆಯಿಂದ ಹೇಗಾಗಿರ್ಬೇಕು. ಕೃಷ್ಣ, ನೀನ್ ವಿಶ್ರಾಂತಿ ತಗೋ. ವೃಂದಾವನದಲ್ಲಿ ಗೋ ಉತ್ಸವದ ಸಿದ್ಧತೆ ಹೇಗಾಗ್ತಿದೆ ಅಂತ ನಾವು ಹೋಗಿ ನೋಡ್ತೀವಿ. ಬನ್ನಿ ಗೆಳೆಯರೇ. ಗೊಲ್ಲ, ನನಗ್ ಕ್ಷಮಿಸ್ಬಿಡು. ರಾಧೆ, ನೀನೇ ಕ್ಷಮೆ ಕೇಳ್ತಿದ್ಯಾ? ನನ್ಗೆ ನೋವಾಗಿರೋದು ಅಣ್ಣನಿಂದ ತಾನೇ. ಗಲ್ಲ, ಅಣ್ಣ ಯಾವ ವೇಷಧಾರಿ ಬಗ್ಗೆ ಮಾತಾಡ್ತಿದ್ದಾನೋ ಅದು ಬೇರೆ ಯಾರು ಅಲ್ಲ, ಅದು ನಾನೇ ಆಗಿದ್ದೆ. ರಾಧೆ, ನೀನು ಆದ್ರೆ ನೀನು ನನ್ನ ರೂಪ ಯಾಕೆ ಧರಿಸ್ತಿ ಹೇಳು? ಗೊಲ್ಲ, ನೀನೇ ಹೇಳಿದ್ದೆ ಅಲ್ವಾ, ನಿನ್ನ ಅನುಪಸ್ಥಿತಿಯಲ್ಲಿ ಯಶೋದೆ ಅತ್ತೆಗೆ ಯಾವ ದುಃಖನೂ ಆಗ್ಬಾರ್ದು ಅಂತ. ಆದ್ರೆ ನೀನಿಲ್ದೆ ಯಶೋದೆ ಅತ್ತೆ. ನನ್ನ ಕಂದನಿಗೇನು ಆಗಿರಲ್ಲ ಅಲ್ವಾ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ, ಯಾವ ಸ್ಥಿತಿಲಿದ್ದಾನೋ. ಅದಕ್ಕೆ ನಾನು ನಿನ್ನ ರೂಪನ ಧಾರಣೆ ಮಾಡ್ದೆ ಕೃಷ್ಣ. ರಾಧಿ, ನೀನ್ ಮಾಡಿದ್ದು ಬಹಳ ಪ್ರಶಂಸೆ ಮಾಡೋ ಕಾರ್ಯನೇ. ನಿಜಾನ ಗೊಲ್ಲ? ಮತ್ತಿನ್ನೇನು ಹೇಳು, ನೀನ್ ಒಳ್ಳೆ ಕೆಲ್ಸದ ಫಲನೇ ನಾನು ಅನ್ಭವಿಸ್ತಿದ್ದೀನಿ. ಇಲ್ಲಿ ನೋಡು. ಗೊಲ್ಲ, ಏನೋ ತೊಂದ್ರೆ ಇಲ್ಲ. ಯಶೋದೆ ಅತ್ತೆ ನಿನಗೆಲ್ಲ ಎಷ್ಟೊಂದು ಬೆಣ್ಣೆ ತಿನ್ನಿಸ್ತಾರೆ, ಅಂತದ್ರಲ್ಲಿ ನೀನು 3-4 ಏಟ್ ತಿನ್ನೋಕ್ಕಾಗಲ್ವಾ? ರಾಧಿ, ನನ್ಗೆ ನೋವಾಗ್ತಾ ಇದೆ, ಆದ್ರೆ ನೀನು ನಗ್ತಾ ಇದೀಯಾ. ನಾನು ನಿನ್ನನ್ನ ಬಿಡೋದಿಲ್ಲ. ಗೊಲ್ಲ, ನನ್ನನ್ನ ಮೊದಲು ಹಿಡಿದು ತೋರ್ಸು. ಬಾಬಾ. ರಾಧೆ, ನಿಂತ್ಕೊಳ್ಳಿ. ಬಾಬಾ,
ನಿನಗೆ ತೋರಿಸ್ತೀನಿ ಬಾ. ರಾಧೆ ನಿಂತ್ಕೋ ರಾಧೆ. ಬಾವಾಗಲ್ಲ. ನಿಂತ್ಕೋ ರಾಧೆ, ನಿಂತ್ಕೋ. ಕೃಷ್ಣ, ಏನಾಯ್ತು ತಾಮು ಚಿಕ್ಕಪ್ಪ? ಕೃಷ್ಣ, ನೀನ್ ಇಲ್ಲಿದ್ಯಾ? ಅಲ್ಲಿ ವೃಜಮಂಡಲದ ಋಷಿಗಳೆಲ್ಲ ನಿನ್ನ ಹುಡುಕ್ತಾ ಇದ್ದಾರೆ. ನನ್ನ ಬ್ರಜಮಂಡಲದ ಋಷಿಗಳ? ಹಾ ಕೃಷ್ಣ, ಅವರೆಲ್ಲ ಋಜಮಂಡಲ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದಾರೆ. ಅವರನ್ನು ನೋಡಿದ್ರೆ ಹೋಗೋ ಮೊದಲು ವಿದಾಯ ಹೇಳಕ್ ಬಂದಿರ್ಬೇಕು ಅನ್ಸುತ್ತೆ. ಬಂದು ಬಿಟ್ಟ ಕತ್ತೆ. ನೀನು ಬಾಯಿ ಮುಚ್ಚುವುದಿಲ್ಲವೇ ವೈಶಾಖನಂದನ? ಅಯ್ಯೋ ಗಾರ್ಧಬರಾಜ, ಕೂಗುವುದನ್ನು ನಿಲ್ಲಿಸು. ನಾನು ಸುಮ್ಮನಾದೆ. ಯಾರಾದ್ರೂ ಕೂಗೋದನ್ನು ನೋಡಿದ್ರೆ ನಾನ್ ಕೂಗೋ ಆ ಆನಂದ ಅಮೂಲ್ಯವಾದದ್ದು. ಅಮೂಲ್ಯವಾದದ್ದು. ಮಹಾರಾಜ, ನೀವೇನ್ ಮಾಡ್ತಿದ್ದೀರಿ? ಮಹಾರಾಜ, 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 ನೀವು ನಿಜವಾಗ್ಲೂ ನಂಗೆ ಹೊಡಿತಿದ್ದೀರಾ? ಇಷ್ಟು ತಡವಾಗಿ ಅರ್ಥವಾಯಿತೆ. ಅಯ್ಯೋ ಮಹಾರಾಜ, ಆದ್ರೆ ನೀವು ನನ್ ಯಾವ ಅಪರಾಧಕ್ಕೆ ದಂಡಿಸ್ತಾ ಇದ್ದೀರಾ? ಸತ್ಯ ಹೇಳು, ನೀನು ಕತ್ತೆಯೋ ಅಥವಾ ಅಸುರನೋ? ಮಹಾರಾಜ, ನಾನು ಧೇನುಕಾಸುರನೇ. ಅಸುರ ನಾನು ಮಹಾರಾಜ, ಅಸುರ. ವೃಂದಾವನದಲ್ಲಿ ಧರ್ಮ ಕರ್ಮ ಹೇಗೆ ನಡೆಯುತ್ತಿದೆ? ಅಲ್ಲಿಯ ಜನರು ಹವನ ಯಜ್ಞ ಹೇಗೆ ಮಾಡುತ್ತಿದ್ದಾರೆ? ಇದು ಅಸಂಭವ ಮಹಾರಾಜ. ನೋಡು, ಬಹುಶಃ ಪ್ರತಿಯೊಬ್ಬ ವೃಂದಾವನ ವಾಸಿಗೂ ಪೂಜಾರ್ತಿ ಮಾಡೋ ರೋಗ ಇದೆ. ಆದ್ರೆ ನೀವು ಚಿಂತೆ ಮಾಡಬೇಡಿ ಭಗವಂತ. ಇವತ್ತಿನ ನಂತರ ಈ ವೃಂದಾವನದಲ್ಲಿ ಯಾವ ಗೋವಿಗೂ ಆರ್ತಿ ಅಲ್ಲ. ಬದಲಿಗೆ ಈ ಧೇನುಕಾಸುರನ ಧ್ಯಾನ ಮಾಡಬೇಕಾಗತ್ತೆ. ಏವಮಸ್ತು. ನಿನ್ನ ಮನೋಕಾಮನೆ ಶೀಘ್ರ ಪೂರ್ಣವಾಗಲಿ. ಆಜ್ಞೆ ನೀಡಿ ಭಗವಂತ. ವೃಂದಾವನವಾಸಿಗಳೇ, ಗೋಮಾತೆ ಕೇವಲ ನಮ್ಮ ಜೀವನ ರೇಖೆ ಮಾತ್ರ ಅಲ್ಲ, ಅವಳು ಸ್ವತಃ ನಾರಾಯಣನಿಗೂ ಅತ್ಯಂತ ಪ್ರಿಯವಾದವಳು. ಹೇಳ್ತಾರೆ, ಗೋಲೋಕದಲ್ಲಿ ನಮ್ಮ ರೀತಿಲೇ ಅವರು ಹಸುಗಳನ್ನು ನೋಡ್ಕೋತಾರೆ ಅಂತ. ಮತ್ತೆ ಅವರು ನಮ್ಮೆಲ್ಲರ ತರಾನೇ ಗೊಲ್ಲರೂ ಹೌದು. ಮತ್ತಷ್ಟೇ ಅಲ್ಲ, 33 ಕೋಟಿ ದೇವತೆಗಳ ವಾಸನೂ ಗೋಮಾತೆಯಲ್ಲೇ ಇರೋದು. ಹಾಗಾಗಿ ನಾವು ಗೋಪೂಜೆ ಮಾಡ್ತೀವಿ. ಮಾವ, ದೇವ್ರು ಇರುವೆಯಿಂದ ಹಿಡಿದು ಆನೆ ತನಕ ಎಲ್ಲದರಲ್ಲೂ ಇರ್ತಾನೆ. ಆದ್ರೆ ನಾವು ಗೋವಿನ ಪೂಜೆ ಮಾತ್ರ ಯಾಕೆ ಮಾಡ್ತೀವಿ? ರಾಧೆ ಪುಟ್ಟಿ, ಗೋಮಾತೆಯಿಂದಾನೇ ನಮ್ಮ ಜೀವನದಲ್ಲಿ ಸ್ಥಿರತೆ ಇರೋದು. ಸ್ಥಿರತೆ ಅದೇಂಗ್ ನಂದು ಮಾವ? ರಾಧೆ ಪುಟ್ಟಿ, ಬಹಳ ಹಿಂದೆ ಮನುಷ್ಯ ಕಾಡುಗಳಲ್ಲಿ ಭೋಜನಕ್ಕಾಗಿ ಅಲಿತಿದ್ದ. ಅದಾದ್ಮೇಲೆ ಗೋಮಾತೆ ನಮ್ಮ ಜೀವನದಲ್ಲಿ ಬಂದಿದ್ದು. ಆಗ ಮನುಷ್ಯ ಗೋಮಾತೆಯ ಪಾಲನೆ ಪೋಷಣೆ ಮಾಡ್ದ. ಹಾಗೆ ಗೋಮಾತೆ ಹಾಲನ್ನ ಕೊಟ್ಟು ನಮ್ಮೆಲ್ಲರ ಹೊಟ್ಟೆನ ತುಂಬಿಸಿದ್ಲು. ಆಮೇಲಂತೂ ಮನುಷ್ಯ ಕಾಡಲ್ಲಿ ಅಲ್ದಾಡೋದು ನಿಂತೇ ಹೋಯ್ತು. ಮತ್ತೆ ಆಗಿಂದ ನಾವು ಗೋಮಾತೆನ ಮಾತೆ ಸಮಾನವಾಗಿ ಪೂಜೆ ಮಾಡ್ತೀವಿ. ಇವತ್ತಿ ಮರುಗಳಿಗೆ ಅರ್ಥ ಆಯ್ತು ಗೋಮಾತೆ ಮಹತ್ವ ಏನು ಅಂತ. ಆದ್ರೆ ನಂದಣ್ಣ, ಗೋ ಉತ್ಸವಕ್ಕೆ ನಾವು ಏನೇನ್ ಮಾಡ್ಬೇಕು? ದಾಮೋದರ, ನಾವು ಮಣ್ಣು ತರಬೇಕಾಗತ್ತೆ. ಆಮೇಲೆ ಅದೇ ಮಣ್ಣಿಂದ ಗೋಮಾತೆದೊಂದು ಪ್ರತಿಮೆ ನಿರ್ಮಾಣ ಮಾಡಬೇಕು. ಅದಕ್ಕೆ ಅಲಂಕಾರ ಮಾಡಿ ಅದಾದ್ಮೇಲೆ ಸಂಭ್ರಮದಿಂದ ಅದಕ್ಕೆ ಪೂಜೆ ಮಾಡಬೇಕು. ಆದ್ರೆ ನಂದಣ್ಣ, ಎಲ್ಲಕ್ಕಿಂತ ಮೊದಲು ನಾವು ವ್ರಜಮಂಡಲ ವಾಸಿಗಳಿಗೆ ಆಮಂತ್ರಣ ಕೊಡಬೇಕು. ಮತ್ತೆ ಅದಕ್ಕಿಂತ ಮೊದಲು ನಾವು ಆ ಸ್ಥಾನನ ಪೂರ್ತಿಯಾಗಿ ಶುದ್ಧ ಮಾಡಬೇಕು.
ಕೃಷ್ಣ, ನಮ್ಮ ಹತ್ರ ಯಾವ ದಾರಿನೂ ಉಳಿದಿಲ್ಲ. ನಿಯಮಿತವಾಗಿ ಪೂಜಾ ಪಾಠ ಮಾಡೋದು ಅದು ನಮ್ಮ ದಿನಚರಿಯಲ್ಲಿ ಒಂದು ಅಭಿನ್ನ ಅಂಗ. ಆದರೆ ಧೇನುಕಾಸುರನ ಭಯದ ಕಾರಣಕ್ಕೆ ನಮಗೇನೂ ಮಾಡೋಕ್ಕಾಗ್ತಿಲ್ಲ. ಋಷಿಗಳೇ, ನನ್ಗೆ ನಿಮ್ ಚಿಂತೆ ಅರ್ಥ ಆಗತ್ತೆ. ಮತ್ತೆ ನಿಮ್ ರಕ್ಷಣೆಗಾಗಿ ನಾನ್ ಯಶೋದೆ ನಂದನ ಕೃಷ್ಣ ಬದ್ಧನಾಗಿದ್ದೀನಿ. ನನ್ಗೆ ಕೇವಲ ಸಂಜೆ ಆಗೋ ತನಕ ಸಮಯ ಕೊಡಿ. ಅಷ್ಟರಲ್ಲಿ ಧೇನುಕಾಸುರಂಗೆ ನೀವಲ್ಲ, ಬದಲಿಗೆ ಅಧರ್ಮಿ ಧೇನುಕಾಸುರ ನಿಮ್ಗೆ ಹೆದರ್ತಾನೆ. ಸರಿ ಕೃಷ್ಣ, ನಮಗೂ ನಮ್ಮ ಕರ್ಮಸ್ಥಳ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೆ ಸಂಜೆ ಒಳಗೆ ಧೇನುಕಾಸುರನ ಈ ಸಮಸ್ಯೆ ಸಮಾಪ್ತಿ ಆಗದೇ ಇದ್ರೆ ನಮ್ಮ ಹತ್ರ ಬೇರೆ ಯಾವುದೂ ದಾರಿನೇ ಇರಲ್ಲ. ನಾನ್ ಸಂಜೆ ಆಗೋದ್ರಲ್ಲಿ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕು. ಇಲ್ದಿದ್ರೆ ಧರ್ಮ ಅಧರ್ಮ ಆಗಿ ಪರಿವರ್ತನೆ ಆಗೋದಂತೂ ಖಂಡಿತ. ಗೊತ್ತಾಗ್ತಿಲ್ವಲ್ಲ ಈ ಧೇನುಕಾಸುರನ್ನ ಏನ್ ಮಾಡೋದಂತ. ಹೇಗಿದ್ರು ನಾನು ಅವನ ಸಾಯಿಸಕ್ಕಾಗಲ್ಲ. ಕೇವಲ ಅಣ್ಣ ಮಾತ್ರ ನನ್ಗೆ ಸಹಾಯ ಮಾಡಕ್ ಸಾಧ್ಯ. ಆದ್ರೆ ಅಣ್ಣ ಎಲ್ಲೋದ? ಕಬಡ್ಡಿ 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 ನಾನ್ ಗೆದ್ಬಿಟ್ಟೆ. ವೃಂದಾವನ ವಾಸಿಗಳೇ, ನಿಮ್ಮ ಧರ್ಮದ ಹುಚ್ಚನ್ನ ಬಿಡಿಸೋದಕ್ಕೆ ಧೇನುಕಾಸುರ ಬಂದಿದ್ದಾನೆ. ಈಗ ನಾನು ನೋಡ್ತೀನಿ ಇಲ್ಲಿ ಧರ್ಮದ ಸ್ಥಾಪನೆಗೆ ಅಂತ ಬಂದಿರೋ ಪರಮಾವತಾರಿ ಹೇಗ್ ಮಾಡ್ತಾನೆ ನಿಮ್ಮ ಧರ್ಮದ ರಕ್ಷಣೆನ. ಇನ್ನು ನಿಮ್ಮೆಲ್ಲರ ಸರ್ವನಾಶ ನಿಶ್ಚಿತವಾಗಿದೆ. ದಾಮ, ಈಗ ನಿನ್ ಸರ್ದಿ. ಕಬಡ್ಡಿ 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 ದಾಮ, ಬಾ ಮುಟ್ಟು ನನ್ನ. ಕಬಡ್ಡಿ 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 ದಾಮ, ಕಬಡ್ಡಿ ನೀನ್ ಮುಂದೆ ಬರ್ಲಿಲ್ಲ ಅಂದ್ರೆ ಏನು? ನಾನ್ ಬರ್ತೀನಿ ಬಿಡು. ಬಾ ನನ್ನ ಮುಟ್ಟು. ಬಾ ಮುಟ್ಟು ಮುಟ್ಟು. ಕಬಡ್ಡಿ ಕಬಡ್ಡಿ. ನಾನ್ ಬಂದ್ಬಿಟ್ಟೆ. ನಾನ್ ಗೆದ್ದೆ. ಅಣ್ಣ ನನ್ನ ಹಿಡಿಯೋಕೆ ಆಗ್ಲಿಲ್ಲ. ಅಣ್ಣ ಅಣ್ಣ, ನಿನ್ ಜೊತೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಣ್ಣ. ಕೃಷ್ಣ, ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ ನಾನಿಲ್ಲಿ ಮುಖ್ಯವಾದ ಕೆಲಸ ಮಾಡ್ತಿರೋದು? ಅಣ್ಣ, ಮಾತಾಡ್ಬೇಕಿರೋದು ಒಬ್ಬ ರಾಕ್ಷಸನ್ ಬಗ್ಗೆ. ಏನು? ಕಾಡಲ್ಲೊಬ್ಬ ಹೊಸ ರಾಕ್ಷಸ ಬಂದಿದ್ದಾನೆ. ಆದ್ರೆ ಕೃಷ್ಣ, ನನಗ್ ಒಂದ್ ವಿಷಯ ಮಾತ್ರ ಅರ್ಥ ಆಗೋದಿಲ್ಲ. ಈ ರಾಕ್ಷಸರ ವಿಷಯ ಎಲ್ಲರಿಗಿಂತ ಮೊದಲು ನಿನ್ಗೆ ಹೇಗ್ ತಿಳಿಯುತ್ತೆ? ಇಲ್ಲಿ ನಾನ್ ನಿನ್ಗಿಂತ ದೊಡ್ಡವನು. ಅಣ್ಣ, ಈಗೇನಾಯ್ತು? ಆ ರಾಕ್ಷಸನ್ನ ಕೊಲ್ಲೋ ಅವಕಾಶ ನಿಂಗೆ ಸಿಕ್ಕಿದೆಯಲ್ವಾ? ಇಲ್ಲ ಕೃಷ್ಣ, ನಾನ್ ನಿರ್ಧಾರ ಮಾಡಾಗಿದೆ. ನೀನ್ ಹೇಳೋ ಯಾವ ರಾಕ್ಷಸರನ್ನು ನಾನ್ ನಿನ್ ಮುಂದೆ ಅಂತ್ಯ ಮಾಡೋದಿಲ್ಲ. ಯಾಕಂದ್ರೆ ಅವ್ರನ್ನ ಕೊಲ್ಲೋನು ನಾನು. ಆದ್ರೆ ಅದ್ರ ಹೆಸರು ಮಾತ್ರ ಯಾವಾಗ್ಲೂ ನಿನ್ಗೆ. ಆದ್ರೆ ಅಣ್ಣ, ಕಬಡ್ಡಿ 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 ಕಬಡ್ಡಿ. ಕಬಡ್ಡಿ 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 ಕಬಡ್ಡಿ. ನಾನೇ ಗೆದ್ದಿದ್ದು. ಹೇಳಿ, ವೃಂದಾವನದ ಮಹಾಶೂರ ಯಾರು? ವೃಂದಾವನದಲ್ಲಿ ಶಕ್ತಿಶಾಲಿ ಯಾರು? ಬನ್ನಿ ಗೆಳೆಯರೇ, ನಾನ್ ಗೆದ್ದಿದ್ದಕ್ಕೆ ನಿಮ್ಮೆಲ್ಲರಿಗೂ ಲಾಡು ಕೊಡ್ತೀನಿ. ತಗೊಳ್ಳಿ ಗೆಳೆಯರೇ. ಧೇನುಕಾಸುರನ್ನ ನಾಶ ಮಾಡಕ್ಕೆ ಅಣ್ಣಂಗ್ ಮಾತ್ರ ಸಾಧ್ಯ. ನಾನು ಹೇಗಾದ್ರೂ ಮಾಡಿ ಅಣ್ಣನ ಒಪ್ಸಲೇಬೇಕು. ಆದ್ರೆ ಆ ಕೆಲ್ಸ ನಾನು ಹೇಗ್ ಮಾಡ್ಲಿ? ಅಣ್ಣ, ನಿಲ್ಲು. ನೀನ್ ಗೆದ್ದೆ ಅಂತ ಲಡ್ಡು ತಿನ್ನೋ ಹಾಗಿಲ್ಲ. ಯಾಕಂದ್ರೆ ಇನ್ನೂ ಆಟ ಮುಗ್ದೇ ಇಲ್ಲ. ಕೃಷ್ಣ, ನೀನ್ ಇದೇನ್ ಹೇಳ್ತಿದ್ಯಾ? ನೀನು ನೋಡ್ಲಿಲ್ವಾ? ನಾನು ಒಂದೇ ಸಾರಿ ಎಲ್ಲಾರ್ನೂ ಸೋಲ್ಸ್ಬಿಟ್ಟೆ. ಬಹುಶಃ ನೀನ್ ಗಮನ ಕೊಟ್ಟಿಲ್ಲ ಅಣ್ಣ. ಇಲ್ಲಿ ಇವ್ರೆಲ್ರಲ್ಲೂ
ನನ್ ಸೇರಿರ್ಲಿಲ್ಲ ಅಣ್ಣ. ಅಂದ್ರೆ ನೀನು ನನ್ಗೆ ಕಬಡ್ಡಿಗೆ ಸವಾಲ್ ಹಾಕ್ತಿದ್ಯಾ? ಹಾಗಾದ್ರೆ ಅಣ್ಣ ನಿಂಗೆ ಭಯನಾ? ಏನ್ ನಿನ್ ನನ್ ಜೊತೆ ಸೋತೋಗ್ತೀಯ ಅಂತನಾ? ಕೃಷ್ಣ, ನಿನ್ನಿಂದ ನನ್ ಗದೆನೂ ಎತ್ತೋಕ್ಕಾಗಲ್ಲ. ನೀನ್ ಹೆಂಗ್ ನನ್ನನ್ನ ಸೋಲ್ಸೋದಕ್ಕಾಗುತ್ತೆ? ಅಣ್ಣ, ನಾನೇನಾದ್ರೂ ನಿನ್ನ ಸೋಲಿಸ್ದೆ ಅನ್ಕೋ, ನೀನು ನಾನು ಹೇಳ್ದಾಗೆ ಮಾಡ್ಬೇಕಾಗತ್ತೆ. ಆದ್ರೆ ನಾನ್ ನಿನ್ನೇನಾದ್ರೂ ಸೋಲ್ಸ್ಬಿಟ್ರೆ ಆಗ ನಾನು ಒಪ್ಕೋತೀನಿ ನೀನು ಈ ಬ್ರಜಮಂಡಲದ ರಕ್ಷಕ ಅಂತ. ಹೇಳು ಅಣ್ಣ, ಒಪ್ಕೇನಾ? ಹಾ, ಒಪ್ಕೋತೀನಿ. ಋಷಿಗಳೇ, ನೀವೆಲ್ಲ ಚಿಂತಿಸುವ ಅಗತ್ಯ ಸ್ವಲ್ಪವೂ ಇಲ್ಲ. ಕೃಷ್ಣ ಕೇವಲ ಧರ್ಮದ ಪ್ರತೀಕವಲ್ಲ, ಬದಲಿಗೆ ಅವನೇ ಧರ್ಮ. ಕೃಷ್ಣನಿರುವಾಗ ವೃಂದಾವನದಲ್ಲಿ ಯಾವ ಪ್ರಕಾರದ ಅಧರ್ಮವೂ ಘಟಿಸುವುದಿಲ್ಲ. ಇದೆಂತಹ ಅನರ್ಥ! ಹೇ ನಾರಾಯಣ, ಪ್ರಭುವಿನ ಅಭ್ಯರ್ಥನದಲ್ಲಿ ಬರೆದ ಶುಭ ಶಬ್ದ ಈ ಪ್ರಕಾರ ಅದೃಶ್ಯವಾಗಿದ್ದೇಕೆ? ಋಷಿವರ್ಯ, ಇದು ಆ ಧೇನುಕಾಸುರನ ಕಾರಣದಿಂದಾನೇ ಆಗ್ತಾ ಇದೆ. ಅವನು ಧರ್ಮದ ಶುದ್ಧತೆನ ನಾಶ ಮಾಡೋಕೆ ಹೊರಟಿದ್ದಾನೆ. ಈ ಸ್ಥಾನವನ್ನ ಶುದ್ಧ ಮಾಡೋದಕ್ಕೆ ನಾವು ಸಹಸ್ರ ದೀಪಗಳನ್ನು ಹಚ್ಚಬೇಕು. ಆಮೇಲೆ ಗೋಮಾತೆಯ ಪ್ರತಿಮೆಯನ್ನ ನಿರ್ಮಾಣ ಮಾಡಬಹುದು. ಆಮೇಲೆ ಅದರ ಸ್ಥಾಪನೆ ಮಾಡಬೇಕು. ಹಾ ನಂದರಾಜ. ಸರಿ ನಂದಣ್ಣ. ಇದೆಂತ ಅಪಶಕುನ! ಬಾ ಅಣ್ಣ, ಮೊದಲನೇ ಪಟ್ಟು ನಿಂದು. ಇಲ್ಲ ಕೃಷ್ಣ, ಒಂದ್ ವೇಳೆ ನನ್ ಪಟ್ಟಿಗೆ ನೀನು ಸೋತ್ ಹೋಗ್ಬಿಟ್ರೆ ಜನ ಅಂತಾರೆ ದೊಡ್ಡಣ್ಣ ಆಗಿದ್ರು ನಾನ್ ನಿನ್ಗೆ ಒಂದ್ ಅವಕಾಶನೂ ಕೊಡ್ಲಿಲ್ಲ ಅಂತ. ಅದಕ್ಕೆ ನೀನ್ ಮೊದ್ಲು ಬಾ, ಬಂದು ನನ್ ಮುಟ್ ತೋರ್ಸು. ಹಾಗೆ ಆಗ್ಲಿ ಅಣ್ಣ. ಕಬಡ್ಡಿ 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 ಯಾ ಕಬಡ್ಡಿ 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 ಯಾ. ಕೃಷ್ಣ, ನೀನು ಕೃಷ್ಣನೇ ತಾನೇ? ಏನಾದ್ರೂ ಸಂದೇಹನ ಅಣ್ಣ? ಆದ್ರೆ ನಿನ್ಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು? ನಿನ್ಗೆ ನನ್ ಗದೆ ಕೂಡ ಎತ್ತೋದಕ್ಕಾಗ್ತಿರ್ಲಿಲ್ಲ, ಆದ್ರೆ ನೀನು ನನ್ನ ಪೂರ್ತಿ ಎತ್ತ ಹಾಕ್ಬಿಟ್ಯಾ. ಅಣ್ಣ, ಇದಕ್ಕೆ ಉತ್ತರ ಗೊತ್ತಾದ್ರೆ ನಾನ್ ನಿನ್ಗೆ ಖಂಡಿತ ಹೇಳ್ತೀನಿ. ಆದ್ರೆ ಈಗ ನಾನು ಈ ಆಟ ಗೆದ್ನಲ್ಲ ಅಣ್ಣ, ಅದಕ್ಕೆ ಈಗ ನಾನು ಹೇಳಿದ್ದನ್ನೇ ನೀನ್ ಕೇಳ್ಬೇಕು. ಮತ್ತೆ ನೀನು ನನ್ನ ಜೊತೆ ಧೇನುಕಾಸುರನ ಹತ್ರ ಬರಬೇಕು. ಸರಿನಾ ಅಣ್ಣ? ಸರಿ ಕೃಷ್ಣ, ಆದ್ರೆ ಅದಕ್ಕಿಂತ ಮೊದಲು ನಾನು ನನ್ ಗದೆ ತರ್ತೀನಿ ಇರು. ಶಂಖಕ್ಕೇನಾಯ್ತು? ಸದ್ದೇ ಬರ್ತಿಲ್ಲ. ದಾಮೋದರ, ನೀನು ಮರೆಗಳಿಗೂ ಮರೆಗುಳಿ ನೋಡು. ಅಲ್ಲ, ಶಂಖ ಓದೋದೇ ಮರ್ತೋಯ್ತಾ? ಇಲ್ಲ ಇಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ. ನಾನಂತೂ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಸದ್ದೇ ಬರ್ತಿಲ್ಲ. ಇಲ್ಲಿ ಕೊಡೋದನ್ನ.
ಯಾಕೆ ಕೆಲಸ ಮಾಡ್ತಿಲ್ಲ? ಅದೇ ನಾನು ಹೇಳಿದ್ ನಂದಣ್ಣ. ಮಾವ, ಕೇವಲ ಶಂಖ ಮಾತ್ರ ಅಲ್ಲ, ಈ ಗಂಟೆನೂ ಸಹ ಸದ್ ಮಾಡ್ತಿಲ್ಲ. ಇಲ್ಲಿ ನೋಡಿ. ನಂದರಾಜ, ರಾಧೆ ಸತ್ಯ ಹೇಳ್ತಿದ್ದಾಳೆ. ಗಂಟೆಯಿಂದ ಧ್ವನಿನೇ ಬರ್ತಿಲ್ಲ. ಶಂಖದಿಂದ ಧ್ವನಿ ಇಲ್ಲ, ಗಂಟೆಯಿಂದ ಧ್ವನಿ ಇಲ್ಲ. ಇದೆಂತ ಅಪಶಕುನ? ಅಮ್ಮ, ಇದೆಲ್ಲ ಧೇನುಕಾಸುರನಿಂದಲೇ ಆಗ್ತಿರೋದು. ಧೇನುಕಾಸುರ? ಹಾ ಅಮ್ಮ, ಕಂಸನೇ ರಾಕ್ಷಸ ನಮ್ಮ ಬ್ರಜಮಂಡಲದ ಭೂಮಿಯಿಂದ ಶುದ್ಧತೆ ಮತ್ತೆ ಧಾರ್ಮಿಕತೆ ನಾಶ ಮಾಡೋದಕ್ಕೆ ಬಂದಿದ್ದಾನೆ. ಏನು? ವೃಂದಾವನ ವಾಸಿಗಳೇ, ಇನ್ನು ನಿಮ್ಮ ಆ ವ್ಯರ್ಥದ ಧರ್ಮನೂ ಇರಲ್ಲ, ಅಥವಾ ಆ ವ್ಯರ್ಥದ ಶುದ್ಧತೆ ಮತ್ತೆ ನಿಮ್ಮ ಧರ್ಮನೇ ಇಲ್ಲದೆ ಇದ್ಮೇಲೆ ಆ ನಿಮ್ಮ ಧರ್ಮದ ರಕ್ಷಕ ಕೃಷ್ಣನು ಉಳಿಯೋದಿಲ್ಲ. ಕೃಷ್ಣ, ಏನ್ ಹೇಳ್ತಿದ್ಯಾ? ಯಾರೋ ಅಧರ್ಮಿ ರಾಕ್ಷಸ ಧರ್ಮದ ನಾಶ ಹೇಗ್ ಮಾಡಕ್ ಸಾಧ್ಯ? ಹಾ ಅಪ್ಪ. ನಂದರಾಜ, ದಾಮೋದರ, ನಂದರಾಜ, ನಂದಣ್ಣ, ನಂದರಾಜ, ನಂದಣ್ಣ, ನಂದಣ್ಣ. ಏನಾಯ್ತು? ಯಾಕೆ ಇಷ್ಟು ಚಿಂತೆಲಿದ್ದೀರಾ ನೀವು? ನಂದರಾಜ, ನಮ್ಮ ಮನೇಲಿದ್ದ ಹಾಲೆಲ್ಲ ಒಡಿತಿದೆ. ಮತ್ತೆ ಈ ಬೆಣ್ಣೆ ಬಣ್ಣ ನೋಡಿ. ಬೆಣ್ಣೆನಾ? ಈ ಬೆಣ್ಣೆ ಯಾಕೆ ಹೀಗೆ ಕಪ್ಪಾಗಿದೆ? ನಂದರಾಜ, ಇಲ್ಲಿ ನೋಡಿ, ಏನಾಗಿ ಹೋಗ್ಬಿಟ್ಟಿದೆ. ನಾನ್ ಧಾನ್ಯನೆಲ್ಲ ಬಿಸಿಲಿಗಿಟ್ಟಿದ್ದೆ, ಅಷ್ಟು ಧಾನ್ಯನು ಹುಡಿ ಆಗಿದೆ. ನಂದರಾಜ, ಏನು? ನಂದಣ್ಣ, ನಾನು ತೋಟಕ್ಕೆ ಹೋಗಿ ಹೂ ಕೊಯ್ದು ತಂದೆ. ಆಮೇಲೆ ನೋಡಿದ್ರೆ ಎಲ್ಲಾ ಹೂಗಳು ತಂತಾನೆ ಒಣಗ್ ಹೋಗಿವೆ. ಏನು? ಇದೆಲ್ಲ ಏನಾಗ್ತಿದೆ? ನಂದರಾಜ, ಗೋತ್ಸವಕ್ಕೂ ಮುಂಚೆ ಈ ಪ್ರಕಾರದ ಅಶುಭ ಘಟನೆಗಳು ಸರಿಯಲ್ಲ. ಹಾ ಅಮ್ಮ, ನಾನು ಹೇಳಿದ್ನಲ್ಲ, ಇದೆಲ್ಲಾನು ಆ ಧೇನುಕಾಸುರನ ಅಧರ್ಮದ ಕಾರಣದಿಂದ ಆಗ್ತಿರೋದು. ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ ನಂದರಾಣಿ. ಗುರುದೇವ, 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 ಗುರುದೇವ. ಗುರುದೇವ, ಪ್ರಣಾಮ ಗುರುದೇವ. ಗುರುದೇವ, ನೀವೇ ಹೇಳಿ, ಈಗ ನಾವು ನಮ್ಮ ಆಹಾರನ ಕಾಪಾಡೋದು ಹೇಗೆ? ನಂದ, ಧೇನುಕಾಸುರನ ಧ್ವನಿಯಿಂದ ಕೇವಲ ಆಹಾರ ಪದಾರ್ಥಗಳಲ್ಲ, ಬದಲಿಗೆ ಧಾರ್ಮಿಕ ಕಾರ್ಯಕ್ಕೆ ಉಪಯೋಗವಾಗುವ ಪ್ರತಿಯೊಂದು ವಸ್ತು ಅನುಪಯೋಗಿಯಾಗುತ್ತವೆ. ಆದ್ರೆ ಈ ಕಾರಣಕ್ಕೆ ಶಂಖ ಓದಕ್ಕಾಗ್ತಿರ್ಲಿಲ್ಲ. ಮತ್ತೆ ಗಂಟೆ ಸಹ ಹಾರದಿ. ಆದ್ರೆ ಗುರುದೇವ, ನಮ್ಗಂತೂ ಯಾವ ಧ್ವನಿನೂ ಕೇಳಿಸ್ತಿಲ್ಲ. ಈ ಮಾತಿನ ಮೇಲೆ ಸಹಜ ವಿಶ್ವಾಸವಿಡುವುದು ಕಠಿಣ ನಂದ. ಧ್ಯಾನಿಸಿ ಕೇಳಿದರೆ ನಿಮಗೆ ಧೇನುಕಾಸುರನ ಅಶುದ್ಧ ಧ್ವನಿ ಈಗಲೂ ಕೇಳುತ್ತದೆ. ಇದು ಆ ಅಸುರನ ಧ್ವನಿ. ಯಶೋಧೆ, ನಡೀರಿ, ಒಳಗೆ ಹೋಗಿ. ಅಣ್ಣ, ನಾರಾಯಣ ನಾರಾಯಣ. ಮಾತೆ,
ನನ್ನ ಪ್ರಭು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಕೇವಲ ತಮ್ಮ ಕರ್ಮದಿಂದ ಧರ್ಮ ಅಧರ್ಮಗಳು ನಿಶ್ಚಯವಾಗುತ್ತವೆ ಎಂದು. ಆದರೆ ಈ ಧೇನುಕಾಸುರ ತನ್ನ ಧ್ವನಿಯಿಂದ ಅಧರ್ಮವನ್ನು ಹೇಗೆ ಹರಡುತ್ತಾನೆ ಮಾತೆ? ದೇವರ್ಷಿ, ಕರ್ಮ ಕೇವಲ ದೈಹಿಕವಲ್ಲ, ವೈಚಾರಿಕ ಮತ್ತು ವಾಚಕವೂ ಆಗಿರುತ್ತದೆ. ಧೇನುಕಾಸುರನ ಈ ಧ್ವನಿ ಅವನ ವಾಚಕ ಕರ್ಮ. ಅವನು ತನ್ನೊಳಗಿರುವ ಅಧರ್ಮವನ್ನು ತನ್ನ ಸ್ವರದಿಂದ ಸಂಪೂರ್ಣ ವ್ರಜಮಂಡಲಕ್ಕೆ ಹರಡುತ್ತಿದ್ದಾನೆ. ಆದರೆ ಮಾತೆ, ಧೇನುಕಾಸುರನ ಈ ಧ್ವನಿಯಲ್ಲಿ ಅಧರ್ಮ ಯಾಕಿಷ್ಟು ಅಧಿಕವಾಗಿದೆ? ದೇವರ್ಷಿ, ಧೇನುಕಾಸುರ ತನ್ನ ಪೂರ್ವಜನ್ಮದಲ್ಲಿ ಬಲಿಯ ಪುತ್ರ ಸಾಹಸಿಕನಾಗಿದ್ದ. ಅವನು ಗಂಧಮಾದನ ಪರ್ವತದಲ್ಲಿ ತನ್ನ ಸಹಸ್ರ ಸ್ತ್ರೀಯರೊಂದಿಗೆ ಒಟ್ಟಿಗೆ ವಿಹರಿಸುತ್ತಿದ್ದ. ಧೇನುಕಾಸುರನ ಅಧರ್ಮದ ಕಾರಣ ಗಂಧಮಾದನ ಪರ್ವತದಲ್ಲಿರುವ ಎಲ್ಲ ಋಷಿ ಮುನಿಗಳ ಧ್ಯಾನಕ್ಕೆ ಭಂಗವಾಗುತ್ತಿತ್ತು. ನಿಲ್ಸು ಈ ಗದ್ದಲವನ್ನ. ಇದು ಗದ್ದಲ ಅಲ್ಲ, ಸಂಗೀತ ಋಷಿವರ್ಯ. ಜೀವನದ ಶೃಂಗಾರ. ಸಾಹಸಿಕ, ಸಂಗೀತ ಮನುಷ್ಯನಿಗೆ ಸುಖ ಕೊಡುತ್ತೆ, ಆದ್ರೆ ಇದು ನಿನ್ನ ವಿಲಾಸಿತನ, ಅಧರ್ಮ ಇದು. ಇದು ಅಧರ್ಮ. ಯಾಕಂದ್ರೆ ಗುರುದೇವ, ನೀವಿದನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಕೇವಲ ಒಂದೇ ಒಂದ್ಸಾರಿ ನೀವು ಸಾಹಸಿಕನ ಧರ್ಮನ ಸ್ವೀಕಾರ ಮಾಡಿಬಿಡಿ. ಆಮೇಲೆ ಇದೇ ನಿಮ್ಮ ಧರ್ಮ ಆಗತ್ತೆ. ಮತ್ತೆ ನೀವು ಕೂಡ ನಮ್ಮ ಜೊತೆ ಸ್ವರಕ್ಕೆ ಸ್ವರ ಸೇರಿಸ್ತೀರಾ. ನಿನಗೆ ಇಷ್ಟು ದುಸ್ಸಾಹಸನ? ಋಷಿಗಳಿಗೆ ಅವಮಾನ ಮಾಡ್ತೀಯಾ? ಋಷಿಗಳಿಗೆ ಅವಮಾನ ಅಲ್ಲ, ಅವರ ಹತ್ಯೆ ಆಗತ್ತೆ. ಅಧರ್ಮಿ ಸಾಹಸಿಕ, ನೀನು ಋಷಿಗಳ ಹತ್ಯೆ ಮಾಡಿದ್ದೀಯ. ಅಷ್ಟೇ ಅಲ್ಲದೆ ಘೋರ್ಧವ ಸ್ವರದಲ್ಲಿ ನನಗೆ ಅವಮಾನ ಮಾಡ್ತಿದೀಯಾ. ಋಷಿ ದುರ್ವಾಸ, ನೀವಿಲ್ಲಿ? ಬಹುಶಃ ನಿಮ್ಮ ಧ್ಯಾನನೂ ಭಂಗ ಆಗಿರ್ಬೇಕು ನನ್ನ ಸಂಗೀತದಿಂದ. ನಾನು ನಿನಗೆ ಶಾಪ ಕೊಡ್ತಿದ್ದೀನಿ, ನೀನು ಶಾಶ್ವತವಾಗಿ ಕಟ್ಟೆಯಾಗು. ಏ ಗದರ್ಭಾಸುರ, ನಿನ್ನ ಬಾಯಿಂದ ಬರೋ ಧ್ವನಿ ಜಗತ್ನಲ್ಲಿ ಅಧರ್ಮನೇ ತುಂಬುತ್ತಾ ಹೋಗ್ಲಿ. ಮತ್ತೆ ನೀನು ಸದಾ ಪಾಪ ತುಂಬೋ ಪಾತ್ರೆ ಆಗಿರ್ತೀಯ. ಕೃಷ್ಣ, ಯಾವ್ದಾದ್ರೂ ರಾಕ್ಷಸ ಬರ್ತಾನೆ ಅಂತ ಅವನ್ಗ ಕಾದು ಪ್ರತಿದಿನ ಗದೆ ಅಭ್ಯಾಸ ಮಾಡ್ತಿದ್ದೆ. ಅಣ್ಣ, ಇವತ್ತು ನಿನ್ನೆಲ್ಲ ಆಸೆ ತೀರ್ಸ್ಕೋ, ಯಾಕಂದ್ರೆ ನಾನು ಆ ರಾಕ್ಷಸ ಮತ್ತೆ ನಿನ್ ಮಧ್ಯೆ ನಾನು ಖಂಡಿತ ಬರೋದಿಲ್ಲ. ಕೃಷ್ಣ, ಹಾಗಾದ್ರೆ ನೀನು ನನ್ ಜೊತೆ ಆ ರಾಕ್ಷಸನ ಕೊಲ್ಲೋದಿಲ್ವಾ? ಅಣ್ಣ, ನೀನೇ ಹೇಳ್ತಿರ್ತೀಯಲ್ಲ, ಆ ರಾಕ್ಷಸರನ್ನ ಕೊಲ್ಲೋದು ನಾನು, ಆದ್ರೆ ಶ್ರೇಯ ಕೃಷ್ಣ ತಗೋತಾನಂತ. ನಾನ್ ಬಯಸೋದು ಈ ರಾಕ್ಷಸನ್ನ ಕೊಂದಿದ್ದಕ್ಕೆ ಪೂರ್ತಿ ಶ್ರೇಯ ನಿನ್ಗೆ ಸಿಗ್ಬೇಕು ಅಣ್ಣ. ನಾನ್ ಇದನ್ನ ಒಪ್ಪೋದಿಲ್ಲ ಕೃಷ್ಣ. ಇದ್ರ ಹಿಂದೆ ಖಂಡಿತ ಬೇರೆ ವಿಷಯನೇ ಇದೆ. ಅಣ್ಣ, ನಿನ್ಗೇನಾದ್ರೂ ಆ ರಾಕ್ಷಸನ್ನ ನಾನೇ ಕೊಲ್ಬೇಕು ಅಂತಿದ್ರೆ? ಇಲ್ಲ ಇಲ್ಲ ಕೃಷ್ಣ, ನೀನ್ ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ. ಈ ಸಲ ನನ್ನ ಮತ್ತೆ ಆ ರಾಕ್ಷಸನ ಮಧ್ಯೆ ನೀನ್ ಬರೋಕೆ ಹೋಗ್ಬೇಡ. ನಡಿ ಕೃಷ್ಣ. ಅಣ್ಣ, ನಾನ್ ನಿನ್ಗೆ ಹೇಗೆ ಹೇಳಿ? ನನ್ ಧೇನುಕಾಸುರನ್ನ ಸಾಯಿಸಕ್ಕಾಗಲ್ಲ, ಯಾಕಂದ್ರೆ ನಾನು ಭಕ್ತ ಪ್ರಹ್ಲಾದಂಗೆ ವಚನ ನೀಡಿದ್ದೆ. ಅದಕ್ಕೆ ಈ ಧೇನುಕಾಸುರನ್ನ ನೀನೇ ಸಾಯಿಸ್ಬೇಕು ಅಣ್ಣ. ಕೃಷ್ಣ, ನೀನಲ್ಲಿ ನಿಂತ್ಕೊಂಡು ಏನ್ ಯೋಚಿಸ್ತಿದ್ಯಾ? ಬಾ, ನೀನ್ ನೋಡ್ತಿರು, ಋಷಿಗಳನ್ನ ಹೆದ್ರಿಸೋ ಆ ಧೇನುಕಾಸುರಂಗೆ ನಾನ್ ಏನ್ ಮಾಡ್ತೀನಿ ಅಂತ. ನಡಿ. ಸರಿ ಅಣ್ಣ. ಕೃಷ್ಣ, ಈ ಅಸುರ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ನಾರಾಯಣ ನಾರಾಯಣ. ಮಾತೆ, ಪ್ರಭು ಇದೇನು ಮಾಡುತ್ತಿದ್ದಾರೆ? ನನ್ನ ಪ್ರಭು ಈ ಜಗತ್ತಿನಲ್ಲಿ ಅವತಾರವೆತ್ತಿದ್ದೆ ಅಧರ್ಮಿಗಳ ನಾಶ ಮಾಡಲೆಂದು. ಆದರೂ ಅವರು ಈ ಪಾಪಿ ಧೇನುಕಾಸುರನ ಅಂತ್ಯ ಮಾಡುವುದು ಏಕೆ ಅಸಾಧ್ಯ ಮಾತೆ? ದೇವರ್ಷಿ, ಧೇನುಕಾಸುರ ರಾಜ ಬಲಿಯ ಪುತ್ರ ಮತ್ತು ಭಕ್ತ ಪ್ರಹ್ಲಾದನ ಮೊಮ್ಮಗ. ಭಕ್ತ ಪ್ರಹ್ಲಾದ? ಹಾ ದೇವರ್ಷಿ, ಪ್ರಭುವಿನ ಪರಮ ಭಕ್ತ ಹಿರಣ್ಯಕಶ್ಯಪನ ಪುತ್ರ ಭಕ್ತ ಪ್ರಹ್ಲಾದ. ಅಸುರ ಕುಲದಲ್ಲಿ ಜನ್ಮಿಸಿದರೂ ಕೂಡ ದಿನರಾತ್ರಿ
ಪ್ರಭುವಿನ ಭಕ್ತಿಯಲ್ಲೇ ಲೀನವಾಗಿದ್ದ. ಓಂ ನಮೋ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಮತ್ತು ಈ ವಿಷಯ ಅವನ ತಂದೆ ಹಿರಣ್ಯಕಶ್ಯಪನಿಗೆ ತಿಳಿದಾಗ ಅವನ ಕ್ರೋಧಕ್ಕೆ ಎಣೆಯಿಲ್ಲದಾಯಿತು. ನಾನೇ ಇಲ್ಲಿ ಭಗವಂತ. ನಾಗ, ಯಕ್ಷ, ಮನುಷ್ಯ ಎಲ್ರೂ ನನ್ನ ಹೆಸರನ್ನೇ ಜಪಿಸ್ತಾರೆ. ಈ 3 ಲೋಕಗಳಲ್ಲಿ ಎಲ್ಲ ಚರ ಆಚರ ಸಂಪೂರ್ಣ ಜೀವಿ ನನ್ನ ಪೂಜೆ ಮಾಡ್ತಾರೆ. ಆದ್ರೆ ಕೇವಲ ನೀನು ನನ್ನ ಪೂಜೆ ಮಾಡೋದಿಲ್ಲ. ಈ ಮಾತು ಸತ್ಯವೇ? ಹೌದು ಅಪ್ಪ, ಇದು ಸತ್ಯನೇ. ಆದ್ರೆ ಯಾಕೆ? ಯಾಕಂದ್ರೆ ಎಲ್ರೂ ನಿಮ್ಗೆ ಹೆದ್ರುಕೊಂಡು ನಿಮ್ ಪೂಜೆ ಮಾಡ್ತಾರೆ. ಅದಕ್ಕೆ ನೀವು ಅಧರ್ಮದ ದಾರಿಯಲ್ಲೇ ನಡೀತಿದ್ದೀರಾ. ಆದ್ರೆ ನಾನ್ ನಿಮ್ ಮಗ ಆಗಿ ನಿಮ್ನ ಧರ್ಮದ ದಾರಿಗೆ ತರೋಕ್ ಬಯಸ್ತೀನಿ. ಅದಕ್ಕೆ ಅಪ್ಪ ನಾನ್ ನಿಮ್ ಪೂಜೆ ಮಾಡೋದಿಲ್ಲ. ಮತ್ಯಾರ ಪೂಜೆ ಮಾಡ್ತೀಯ ನೀನು? 3 ಲೋಕದಲ್ಲೂ ಪೂಜೆಗೆ ಯೋಗ್ಯನಾದವನು ಒಬ್ನೇ, ಶ್ರೀಹರಿ, ನಾರಾಯಣ, ಭಗವಂತ ವಿಷ್ಣು. ವಿಷ್ಣು? ನಿನಗೇನಾದ್ರೂ ಮರ್ತು ಹೋಯ್ತಾ? ಆ ಪಂಚಕನೇ ನನ್ನ ಸಹೋದರ ಹಿರಣ್ಯಾಕ್ಷನ ಹತ್ಯೆ ಮಾಡಿದ್ದು. ಅವನು ಹಂತಕ ನಮ್ಮ ಕುಲಕ್ಕೆ. ಆದ್ರೆ ನೀನು ಅವನ ಪೂಜೆ ಮಾಡ್ತೀಯ? ಇಲ್ಲ ಅಪ್ಪ, ಇದು ನಿಮ್ ಭ್ರಮೆ. ನಾರಾಯಣ ಈ ಜಗತ್ತನ್ನೇ ಪಾಲನೆ ಮಾಡ್ತಾನೆ. ಅವನು ದೊಡ್ಡಪ್ಪನ ಕೊಂದಿದ್ದು ಯಾಕೆ ಅಂದ್ರೆ ಅವರು ಈ ಇಡೀ ಜಗತ್ತಿಗೆ ಅಪಾಯ ಆಗಿದ್ರು. ಮತ್ತೀಗ ಅದೇ ತಪ್ಪನ್ನ ನೀವು ಮಾಡ್ತೀರಾ? ಪ್ರಹ್ಲಾದ, ನೀವು ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ ಅಪ್ಪ. ನೀವು ನಿಮ್ಮ ಅಹಂಕಾರನೆಲ್ಲ ಬಿಟ್ಟು ಆ ವಿಷ್ಣುವಿನ ಹತ್ರ ಕ್ಷಮೆ ಕೇಳ್ಕೊಬಿಡಿ. ಅವನು ಕರುಣಾಮಯಿ, ದಯಾಸಾಗರ. ಅವನು ಖಂಡಿತ ನಿಮ್ಮನ್ನ ಕ್ಷಮಿಸ್ತಾನೆ ಅಪ್ಪ. ಪ್ರಹ್ಲಾದ, ನಾನು ಯೋಚನೆ ಮಾಡ್ತಿದ್ದೆ ನಿನಗೆ ಹೇಳಿ ಅರ್ಥ ಮಾಡಿಸ್ಬೋದು ಅಂತ. ಆದ್ರೆ ನೀನು ಈಗ ನನ್ನ ಮಗನಾಗಿ ಉಳಿದಿಲ್ಲ. ನೀನು ನನ್ನ ಶತ್ರು ವಿಷ್ಣು ಅಂಧ ಭಕ್ತನಾಗಿದ್ಯಾ. ನಿನಗೆ ಅರ್ಥ ಮಾಡಿಸೋಕೆ ಕೇವಲ ಒಂದೇ ಮಾರ್ಗ ಇದೆ, ನಿನ್ನ ಮೃತ್ಯು. ಇದೇ ನೀವು ಮಾಡ್ತಾ ಇರೋ ತಪ್ಪು ಅಪ್ಪ. ಜನ್ಮ ಮತ್ತೆ ಮೃತ್ಯು 2 ನಾರಾಯಣನ್ ಕೈಲಿದೆ. ಎಲ್ಲಿವರೆಗೂ ನನ್ನ ಪ್ರಭು ಬಯಸೋದಿಲ್ವೋ ಅಲ್ಲಿ ತನಕ ನನ್ ಯಾರು ಕೊಲ್ಲೋಕ್ಕಾಗಲ್ಲ. ನೀನು ಸತ್ಯ ಹೇಳ್ತಿದ್ಯಾ ಪ್ರಹ್ಲಾದ? ಬದುಕಿದ್ದಾಗ ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಲ್ವಾ? ನೀನ್ ಸತ್ ಮೇಲೆ ಪೂರ್ಣ ವಿಶ್ವಾಸ ಬರುತ್ತೆ. ಈ ಸೃಷ್ಟಿಲಿ ಭಗವಂತ ಕೇವಲ ನಾನು ಮಾತ್ರ. ಮತ್ತೆ ನಿನ್ನ ಮೃತ್ಯುನು ನನಗೆ ಬೇಕಾದ ಹಾಗೆ ಆಗುತ್ತೆ. ಸೈನಿಕರೇ, ಕರ್ಕೊಂಡು ಹೋಗಿ ವಿಷ್ಣು ಭಕ್ತನ್ನ ಮತ್ತೆ ಇವನ ಹತ್ಯೆ ಮಾಡ್ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ದೇವರ್ಷಿ ಹಿರಣ್ಯಕಶ್ಯಪನು ಪ್ರಹ್ಲಾದನನ್ನು ಕೊಲ್ಲಲು ಬಹಳ ಪ್ರಯತ್ನಪಟ್ಟ. ಅವನನ್ನು ಪರ್ವತದ ತುದಿಯಿಂದ ಕೆಳಗೆಸೆದರು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಆನೆಯ ಕಾಲ್ಕೆಳಗೆ ಮಲಗಿಸಿ ಅವನನ್ನು ಕೊಲ್ಲುವ ಪ್ರಯತ್ನ ಮಾಡಿದರು. ಆದರೆ ಯಾವಾಗ ಅವನ ಪ್ರತಿಯೊಂದು ಪ್ರಯತ್ನ ವಿಫಲವಾಯಿತೋ ಆಗ ಅವನು ತನ್ನ ಸೋದರಿ ಹೋಲಿಕಾಳನ್ನು ಕರೆದ. ಹೋಲಿಕಾ, ಈ ಬಾಲಕ ಖಂಡಿತವಾಗ್ಲೂ ಯಾರೋ ಮಾಯಾವಿನೇ. ನಾನು ಇವನನ್ನ ಸಾಯಿಸೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ, ಆದರೆ ಈ ಬಾಲಕ ಯಾವ ರೀತಿಲೂ ಸಾಯೋದೇ ಇಲ್ಲ. ಅಣ್ಣ, ನಿನ್ ಕೈಲಿ ಅವನ್ನ ಕೊಲ್ಲಕ್ಕಾಗದೆ ಇದ್ರೆ ಅವನ್ನ ನನ್ ಕೈಗೊಪ್ಸು. ಆದ್ರೆ ನೀನ್ ಅವನ ಅಂತ್ಯನ ಯಾವ ಪ್ರಕಾರ ಮಾಡ್ತೀಯ? ನಿನ್ಗೆ ಗೊತ್ತಿದೆ ತಾನೆ ಅಣ್ಣ, ನನಗೆ ವರ ಸಿಕ್ಕಿರೋದು ಅಗ್ನಿ ನನ್ನನ್ನ ಸುಡೋದಿಲ್ಲ. ನಾನು ಆ ವಿಷ್ಣು ಭಕ್ತ ಬಾಲಕನ ನನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಚಿತೆ ಮೇಲೆ ಕೂತ್ಕೋತೀನಿ. ಆಗ ಅವನು ಸುಟ್ಟು ಭಸ್ಮ ಆಗ್ಬಿಡ್ತಾನೆ.
ಇನ್ನು ಆ ಕುಲ ಕಳಂಕ ಪ್ರಹ್ಲಾದನ್ನ ಸಾಯಿಸೋದ್ರಿಂದ ನಮ್ಮನ್ನ ಯಾರು ತಡೆಯೋಕ್ಕಾಗಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಅಯ್ಯೋ ನನಗೇನಾಗ್ತಿದೆ? ಓಂ ನಮೋ ಭಗವತೆ ಸಾಧ್ಯನೇ ಇಲ್ಲ. ನಮಃ. ಈ ಅಗ್ನಿ ನನ್ನ ಮುಟ್ಟೋಕ್ಕೂ ಆಗಲ್ಲ. ಭಗವತೆ ವಾಸುದೇವಾಯ ನನಗೆ ವರ ಸಿಕ್ಕಿದೆ. ಈ ಅಗ್ನಿ ನನ್ನ ಏನೂ ಮಾಡಲ್ಲ. ವಾಸುದೇವಾಯ ನಮೋ ಭಗವತೆ ವಾಸುದೇವಾಯ ನಮಃ. ನಿನಗನ್ಸುತ್ತಾ ನಿನ್ನ ಯಾರು ಕೊಲ್ಲೋಕ್ಕಾಗಲ್ಲ ಅಂತ? ಬಹಳ ಹೆಮ್ಮೆ ಇದೆಯಲ್ಲ ನಿನ್ ಬಲದ ಮೇಲೆ. ಇಲ್ಲ ಅಪ್ಪ, ನನಗೆ ಯಾವ ಬಲನೂ ಇಲ್ಲ. ನನಗೆ ಕೇವಲ ಅವನ ಮೇಲೆ ವಿಶ್ವಾಸ ಇದೆ. ಅವನೇ ಎಲ್ಲರ ಬಲ. ಮತ್ತೆ ಆ ನಾರಾಯಣ ಕೇವಲ ಎಲ್ಲರಿಗಿಂತ ಬಲಶಾಲಿ ಮಾತ್ರ ಅಲ್ಲ, ಬದಲಿಗೆ ದಯಾಳುನೂ ಹೌದು. ಹಾಗಾಗಿ ಇನ್ನೂ ಸಮಯ ಇದೆ. ನೀವು ನಿಮ್ಮ ಅಹಂಕಾರ ಬಿಟ್ಟು ಅವನಿಗೆ ನೀವು ಶರಣಾಗ್ಬಿಡಿ. ಎಲ್ಲಿದ್ದಾನೆ ನಿನ್ನ ಪರಮಾತ್ಮ? ಆ ವಂಚಕ ವಿಷ್ಣು ಅಂತೂ ನನ್ನ ಭಯದಿಂದ ಈ ಬ್ರಹ್ಮಾಂಡದ ಮೂಲೆಯಲ್ಲಿ ಅದ್ ಎಲ್ಲಿ ಹೋಗಡ್ಗಿದ್ದಾನೋ, ಎಲ್ಲಿ ಹುಡುಕ್ಲಿ ಅವನನ್ನ ನಾನು? ಅಪ್ಪ, ಭಗವಂತನ ಹುಡ್ಕೋದಕ್ಕೆ ನೀವೆಲ್ಲಿಗೂ ಹೋಗೋ ಅವಶ್ಯಕತೆನೂ ಇಲ್ಲ. ಅವನಂತೂ ಕಣಕಣದಲ್ಲಿದ್ದಾನೆ, ನಿಮ್ಮಲ್ಲಿ, ನನ್ನಲ್ಲಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಆ ವಿಷ್ಣು ನಿನ್ನೊಳಗಿದ್ದಾನ? ಹೌದು ಅಪ್ಪ. ಜಗತ್ತಿನ ಎಲ್ಲ ಚರಾಚರ ವಸ್ತುಗಳ ತರ ಭಗವಂತ ವಿಷ್ಣು ನನ್ನಲ್ಲೂ ಇದ್ದಾನೆ, ಈ ಶಸ್ತ್ರಗಳಲ್ಲೂ ಇದ್ದಾನೆ, ಮತ್ತೆ ಈ ಕಂಬದಲ್ಲೂ ಇದ್ದಾನೆ. ಅಂದ್ರೆ ನಿನ್ನ ಪ್ರಕಾರ ಆ ನಿನ್ನ ವಂಚಕ ವಿಷ್ಣು ಈ ಕಂಬದಲ್ಲಿದ್ದಾನ? ಹೌದು ಅಪ್ಪ. ಇವತ್ ನಾನ್ ನಿನ್ನ ಜೊತೆಗೆ ಆ ನಿನ್ನ ವಂಚಕ ವಿಷ್ಣುನು ಅಂತ್ಯ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.